ಇನ್ನು ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಪ್ರಮುಖವಾದ ನಿರ್ಣಯವನ್ನು ಸರ್ಕಾರ ತಗೊಂಡಿದೆ. ಈಗ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಪ್ರಾಸಿಕ್ಯೂಷನ್ ವಾರ್ ಹೆಂಗೆ ನಡೀತಾ ಇದೆ, ಹಾಗಾಗಿ ರಾಜ್ಯಪಾಲರ ಜೊತೆ ರಾಜಕೀಯ ಫೈಟ್ಗೆ ಇಳಿದಿದೆ ಸರ್ಕಾರ. ವಿಪಕ್ಷ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಸರ್ಕಾರ ರಾಜ್ಯಪಾಲರ ಮೇಲೆ ಒತ್ತಡ ಹಾಕೋದು. ಆರ್ಟಿಕಲ್ 162 ಅಡಿ ಮಂತ್ರಿ ಪರಿಷತ್ಗೆ ಇರುವ ಅಧಿಕಾರವನ್ನು ಈಗ ಬಳಕೆ ಮಾಡಿಕೊಳ್ಳೋದು. ಆದಷ್ಟು ಬೇಗ ಅನುಮತಿ ಕೊಡಿ ಅಂತ ಕ್ಯಾಬಿನೆಟ್ನಿಂದ ರಾಜ್ಯಪಾಲರಿಗೆ ಸಲಹೆ. ಅದು ಮಂತ್ರಿ ಪರಿಷತ್ಗೆ ಇರತಕ್ಕಂಥ ಒಂದು ಅಧಿಕಾರ. ಬಟ್ ಅದನ್ನು ಕೇಳಲೇಬೇಕು, ಅದನ್ನು ಅವ್ರು ಹೇಳಿದ ಮೇಲೆ ರಾಜ್ಯಪಾಲರು ಕೊಡಲೇಬೇಕು ಅಂತ ಏನೂ ಇಲ್ಲ. ಬಟ್ ಒಂದು ಒತ್ತಡ ಹಾಕೋದು. ಆ ತೀರ್ಮಾನಕ್ಕೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಬರಲಾಗಿದೆ. 162 ಅಡಿ ಯಾರ್ಯಾರು ಅಂದರೆ ಈಗ ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ಕುಮಾರಸ್ವಾಮಿ ಇವ್ರುಗಳ ಮೇಲೆಲ್ಲ ಇನ್ನೂ ಕೂಡ ಪ್ರಾಸಿಕ್ಯೂಷನ್ ಅನುಮತಿ ಅರ್ಜಿ ಪೆಂಡಿಂಗ್ ಇದೆ. ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಈ 162 ಅಡಿ ಮಂತ್ರಿ ಪರಿಷತ್ನ ನಿರ್ಣಯ ಮಾಡಿ ಈಗಾಗಲೇ ರಾಜ್ಯಪಾಲರಿಗೆ ಶಿಫಾರಸ್ಸು ಹೋಗುತ್ತಾ ಅಥವಾ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ? ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅರುಣ್. ಆರ್ಟಿಕಲ್ 162 ಅಡಿ ರಾಜ್ಯಪಾಲರಿಗೆ ಮಂತ್ರಿ ಪರಿಷತ್ತು ಸಲಹೆ ಕೊಡುವಂತ ಅಧಿಕಾರ ಇದೆ. ಅದನ್ನ ಬಳಸಿಕೊಂಡು ರಾಜ್ಯಪಾಲರೇನು ಬಾಕಿ ಇರುವಂತಹ ವಿಪಕ್ಷಗಳ ನಾಯಕರ ವಿರುದ್ಧ ಬಾಕಿ ಇರುವಂತಹ ಕೇಸ್ಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಕೊಡಬೇಕು ಅನ್ನುವಂತಹ ನಿರ್ಣಯವನ್ನ ನಿನ್ನೆ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಿದ್ದಾರೆ. ಅದನ್ನ ರಾಜ್ಯಪಾಲರಿಗೆ ಕಳಿಸ್ತಾರೆ. ಇರುವಂತಹ ಅಜೆಂಡಾ ಇಷ್ಟೇ. ಈಗ ಸಿದ್ದರಾಮಯ್ಯನವರಿಗೆ ಏಕಾಏಕಿಯಾಗಿ ಆತುರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಆದ್ರೆ ಕುಮಾರಸ್ವಾಮಿ, ನಿರಾಣಿ, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ ಅವರ ಕೇಸ್ ಅನೇಕ ತಿಂಗಳುಗಳಿಂದ ಅವ್ರ ಮುಂದೆ ಇದೆ, ಅನುಮತಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಅವ್ರದ್ದು ಕೂಡ ಅನುಮತಿ ಕೊಡಬೇಕು ಅನ್ನುವಂತಹ ರಾಜಕೀಯ ದಾಳವನ್ನ ಉದ್ರಿಸಿದ್ದಾರೆ ಸರ್ಕಾರದ ಕಡೆಯಿಂದ. ಆದ್ರೆ ರಾಜ್ಯಪಾಲರು ಇದನ್ನ ಕೇಳಲೇಬೇಕು ಅನ್ನುವಂತ ನಿಯಮ ಇಲ್ಲ. ಯಾಕೆಂದ್ರೆ ಕಳೆದ ಬಾರಿ ಮಂತ್ರಿ ಪರಿಷತ್ ಸಭೆಯನ್ನ ಮಾಡಿತ್ತು, ಸಿದ್ದರಾಮಯ್ಯನವರಿಗೆ ಕೊಟ್ಟಂತ ನೋಟಿಸನ್ನೇ ವಾಪಸ್ ಪಡಿಬೇಕಂತ ನಿರ್ಣಯವನ್ನ ರಾಜ್ಯಪಾಲರಿಗೆ ಕಳಿಸಿತ್ತು. ಆದ್ರೆ ರಾಜ್ಯಪಾಲರು ಅದನ್ನ ಒಪ್ಪಿರ್ಲಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಸೊ ನಿನ್ನೆಯ ನಿರ್ಣಯವನ್ನು ಕೂಡ ರಾಜ್ಯಪಾಲರು ತಿರಸ್ಕರಿಸಬಹುದು, ಅದರ ಅಧಿಕಾರ ಇದೆ. ಅಥವಾ ನಿರ್ಣಯ ಏನ್ ಮಾಡಿತ್ತು ನಿನ್ನೆ ಕ್ಯಾಬಿನೆಟ್, ಅದಕ್ಕೆ ಯಾವುದೇ ಉತ್ತರವನ್ನು ಕೊಡೋದು ಕೂಡ ಇರಬಹುದು. ಅಥವಾ ನಿನ್ನೆ ನಿರ್ಣಯ ಏನ್ ಪಾಸ್ ಮಾಡಿದ್ದಾರೆ ಅಥವಾ ಸಲಹೆಯನ್ನು ಕೊಟ್ಟಿದ್ದಾರೆ, ಆ ಸಲಹೆಯನ್ನು ಪರಿಗಣಿಸಿ 4 ಜನರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು. ಸೊ ಇವೆಲ್ಲವೂ ಕೂಡ ರಾಜ್ಯಪಾಲರ ಮುಂದಿರುವಂತಹ ಆಯ್ಕೆಗಳು. ರಾಜ್ಯಪಾಲರು ಯಾವುದನ್ನ ಚೂಸ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಆದ್ರೆ ಮಂತ್ರಿ ಪರಿಷತ್ನ ಏನು ಸಲಹೆ ಇದೆ ಅದನ್ನ ಪಾಲನೆ ಮಾಡಲೇಬೇಕು ಅನ್ನುವಂಥ ನಿಯಮ ಕಾನೂನಿನಲ್ಲಿ ಇಲ್ಲ ಅನ್ನುವಂಥದ್ದು ಚರ್ಚೆ ಆಗ್ತಿರುವಂಥದ್ದು. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನಿಜ, ಇದು ಸಲಹೆ ಕೊಡಬಹುದು, ಪಾಲನೆ ಮಾಡಲೇಬೇಕು ರಾಜ್ಯಪಾಲರು ಅಂತ ಒತ್ತಡವನ್ನು ಹಾಕೋದಕ್ಕೆ ಬರಲ್ಲ. ಕ್ಯಾಬಿನೆಟ್ ಕೊಟ್ಟಿರ್ತಕ್ಕಂಥ ಸಲಹೆಯನ್ನು ಅಂಗೀಕಾರ ಮಾಡಿ ಕುಮಾರಸ್ವಾಮಿ, ಜನಾರ್ದನ್ ರೆಡ್ಡಿ, ಜೊಲ್ಲೆ ಮತ್ತು ಮುರುಗೇಶ್ ನಿರಾಣಿ ವಿರುದ್ಧ ಕೊಡಬಹುದು, ಕೊಡದಲೇನೂ ಇರಬಹುದು. ಆಮೇಲೆ ಯಾವಾಗ ಅದಕ್ಕೆ ಟೈಮ್ ಬಾಂಡ್ ಅಂತಲೂ ಇಲ್ಲ, ಯಾವಾಗ ಬೇಕಾದ್ರೂ ಕೊಡ್ಬೋದು. ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆಯನ್ನು ಯಾವುದೇ ಕಾರಣವಿಲ್ಲದೆ ನಿರಾಕರಣೆ ಕೂಡ ಮಾಡಬಹುದು. ಕ್ಯಾಬಿನೆಟ್ ಸಲಹೆಗೆ ಯಾವುದೇ ಉತ್ತರವನ್ನು ನೀಡದೆಯೂ ಇರಬಹುದು. ಯಾವುದನ್ನು ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ. ಬಟ್ ನಿಮಗಿರುವ ಅಧಿಕಾರವನ್ನು ಬಳಸಿ ಸಲಹೆಯನ್ನು ಕೊಡ್ಬೋದು. ಆ ತೀರ್ಮಾನಕ್ಕೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಬಂದಿದ್ದಾರೆ. ಅದನ್ನು ಈಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಮುಖಾಂತರ ರಾಜಭವನಕ್ಕೆ ಕಳಿಸ್ಕೊಡ್ತಾರೆ. ಕಳಿಸಿಕೊಟ್ಟ ನಂತರ ಏನು ಮಾಡ್ತಾರೆ ರಾಜ್ಯಪಾಲರು ಅಂತಕ್ಕಂಥದ್ದು ಕುತೂಹಲ. ಅವ್ರ ಮುಂದೆ 4-5 ಆಯ್ಕೆಗಳಿದೆ, ಏನು ಬೇಕಾದರೂ ಮಾಡ್ಬೋದು ಅವರು. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಇದೊಂಥರ ರಾಜ್ಯಪಾಲರ ಮೇಲೂ ಒತ್ತಡ ಹಾಕುವ ಒಂದು ತಂತ್ರಗಾರಿಕೆ ಅಷ್ಟೆ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಸಿದ್ದರಾಮಯ್ಯನವರ ವಿಚಾರದಲ್ಲಿ ದೂರು ಬಂದ ಕೆಲವೇ ಗಂಟೆಗಳಲ್ಲಿ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಾ. ಇವ್ರುಗಳದೆಲ್ಲ ಪೆಂಡಿಂಗ್ ಇದೆಯಲ್ಲ ವಿಪಕ್ಷದವ್ರದ್ದು, ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂದರೆ ಇದು ರಾಜಕೀಯ ಪ್ರೇರಿತ ನಿರ್ಧಾರ ನಿಮ್ಮದು ಅಂತ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಆರೋಪ. ಹಾಗಾಗಿ ರಾಜ್ಯಪಾಲರ ವಿರುದ್ಧ ಒಂದು ಕಡೆ ಇವರು ರಾಷ್ಟ್ರಪತಿಗೂ ಕಂಪ್ಲೇಂಟ್ ಕೊಡೋದಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ. ರಾಷ್ಟ್ರಪತಿ ಮುಂದೆ ಶಾಸಕರ ಪರೇಡ್ ಮಾಡಿಸ್ತಾರೆ, ಜೊತೆಗೆ ಹೈಕಮಾಂಡ್ ಜೊತೆ ಮಾತನಾಡ್ತಾರೆ. ಇಲ್ಲಿ ರಾಜ್ಯಪಾಲರ ಮೇಲೆ ಒತ್ತಡ ಹಾಕೋದಕ್ಕೆ 162 ನಿಯಮದ ಅಡಿ ಮಂತ್ರಿ ಪರಿಷತ್ ನಿರ್ಣಯವನ್ನು ಕೈಗೊಂಡಿದೆ. ಸೊ ಟೋಟಲಿ ಹೇಳಬೇಕು ಅಂತಂದರೆ ಈಗ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ರಾಜ್ಯಪಾಲರ ವಿರುದ್ಧ ನಿರ್ಣಾಯಕವಾದ ಒಂದು ಸಮರವನ್ನು ಸಾರಿದ್ದಾರೆ. ಯಾರು ಯಶಗಳಿಸ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕೇಸು ಕೋರ್ಟಲ್ಲಿರೋದ್ರಿಂದ ಕೋರ್ಟ್ ತೀರ್ಮಾನ ಏನು ಅಂತಕ್ಕಂಥದ್ರ ಮೇಲೆ ಮುಂದಿನ ನಡೆಗಳೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ.